ಸ್ನೇಹಿತರೆ, ದೀಪ ಎಂಬ ಶಬ್ದದಲ್ಲಿ ದೀಪ ಎಂದರೆ ದೀರ್ಘವಾದ ಪ್ರವೃತ್ತ ಮಾರ್ಗದಲ್ಲಿರುವ ಕತ್ತಲು, ಕಗ್ಗತ್ತಲು, ಈ ಅಹಂಕಾರವೆಂಬ ತಮಸ್ಸನ್ನು ಪರಿಹರಿಸುವ ಪರತತ್ವವಾದ ಪರಮಾತ್ಮನ ಜ್ಞಾನವನ್ನು ನೀಡುವುದೇ ದೀಪ. ಆದ್ದರಿಂದ ಇದನ್ನು ದೀಪ ಎಂದು ಜ್ಞಾನಿಗಳು ವ್ಯವಹರಿಸಿದ್ದಾರೆ. ಘೃತ ಪ್ರದೀಪ ಪ್ರಥಮಃ ತಿಲತೈಲೋದ್ಭವ ಸ್ತತಃ. ಅಂದರೆ ಎದುರಿಗೆ ತುಪ್ಪದ ದೀಪವನ್ನು ಸದಾ ಹಚ್ಚಿ ಇಡುವುದು ಉತ್ತಮ ಪಕ್ಷ. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಎಳ್ಳೆಣ್ಣೆಯನ್ನು ದೀಪಕ್ಕಾಗಿ ವಿನಿಯೋಗಿಸಬೇಕು. ಬೇರೆ ಎಣ್ಣೆಯನ್ನು ಉಪಯೋಗಿಸಬಾರದು. ದೇವಾಲಯಗಳಿಗೆ ಹೋದಾಗ ಬತ್ತಿಯನ್ನು ನೆಲದ ಮೇಲೆ ಇಟ್ಟು ದೀಪವನ್ನು ಹಚ್ಚುವ ಅಭ್ಯಾಸವನ್ನು ಕೆಲವರು ಇಟ್ಟುಕೊಂಡಿರುತ್ತಾರೆ. ಅದು ಸರಿಯಾದುದಲ್ಲ. ಭೂಮಿ ತಾಯಿಯು ಎಲ್ಲವನ್ನೂ ಸಹಿಸುತ್ತಾಳೆ, ಆದರೆ ವ್ಯರ್ಥವಾಗಿ ಪಾದದ ಆಘಾತವನ್ನು ಸಹಿಸುವುದಿಲ್ಲ ಮತ್ತು ದೀಪದ ತಾಪವನ್ನು ಕೂಡ ಸಹಿಸುವುದಿಲ್ಲ. ಆದ್ದರಿಂದ ದೀಪದ ತಾಪವು ಭೂಮಿಗೆ ತಾಕದಿರುವಂತೆ ಪ್ರಣತಿಯಲ್ಲಿಯೇ ದೀಪವನ್ನು ಬೆಳಗಿಸಬೇಕು. ಅದುವೇ ಮಹಾಲಕ್ಷ್ಮಿಯ ಸಂತೋಷಕ್ಕೆ ಕಾರಣವಾಗುತ್ತದೆ. ನ ಮಿಶ್ರೀಕೃತ್ಯ ದದ್ಯಾತು ದೀಪೆ ಸ್ನೇಹಘೃತಾಧಿಕಾನ್ ಕೃತ್ವಾ ಮಿಶ್ರೀಕೃತಂ ಸ್ನೇಹಂ ತಾಮಿಸ್ರಂ ನರಕಂ ವ್ರಜೇತ್. ಅಂದರೆ ಬರೀ ತುಪ್ಪದಿಂದ ಅಥವಾ ಎಣ್ಣೆಯಿಂದ ಮಾತ್ರ ದೀಪವನ್ನು ಹಚ್ಚಬೇಕು. ತುಪ್ಪವನ್ನು ಎಣ್ಣೆಯನ್ನು ಬೆರೆಸಿ ದೀಪವನ್ನು ಸರ್ವಾರ್ಥ ಹಚ್ಚಬಾರದು. ಅದು ಅನರ್ಥಕ್ಕೆ ಕಾರಣವಾಗುತ್ತದೆ. ದೀಪವನ್ನು ಹಚ್ಚುವಾಗ ನಮ್ಮ ಅನುಸಂಧಾನ ಪ್ರಾರ್ಥನೆ ಹೀಗಿರಬೇಕು: ದೇವತೆಗಳು ದೀಪ್ತಿಯುಳ್ಳವರು, ಅವರು ತೇಜಸ್ವಿಗಳು, ಪ್ರಕಾಶವಿದ್ದಲ್ಲಿಯೇ ಅವರ ನಿವಾಸ. ದೈತ್ಯರು ತಾಮಸರು ಬೆಳಕನ್ನು ಸಹಿಸದವರು, ಕತ್ತಲಲ್ಲಿಯೇ ಅವರ ವಾಸ. ಹೀಗಾಗಿ ಮನೆಯನ್ನು ಬೆಳಗಿಸಿದಾಗ ಅಲ್ಲಿಯ ಪ್ರಕಾಶವನ್ನು ಸಹಿಸದೆ ದೈತ್ಯರೆಲ್ಲ ದೂರ ಸರಿಯುತ್ತಾರೆ. ದೇವತೆಗಳು ಅಲ್ಲಿ ಸನ್ನಿಹಿತರಾಗುತ್ತಾರೆ, ನಮಗೆ ಹಿತವರಾಗುತ್ತಾರೆ. ದೇವತೆಗಳಿದ್ದಲ್ಲಿ ದೇವರು ತಾನಾಗಿಯೇ ಬರುತ್ತಾನೆ. ಆಗ ನಮ್ಮ ಮನೆಯೆಲ್ಲ ದೇವರ ಮನೆಯಾಗುತ್ತದೆ. ಹೀಗೆಂದು ಮಹಾಭಾರತವು ತಿಳಿಸುತ್ತದೆ. ದೀಪವನ್ನು ಹಚ್ಚಿದಾಗ ಅದರ ತಾಪ 4 ಅಂಗುಲಕ್ಕಿಂತಲೂ ಮೀರಿ ಇರಬಾರದು. ಹಾಗಿದ್ದರೆ ಅದನ್ನು ಶಾಸ್ತ್ರವು ದೀಪವೆಂದು ವ್ಯವಹರಿಸುವುದಿಲ್ಲ, ಅದನ್ನು ಭೋಗವಹ್ನಿ ಎಂದು ಕರೆಯುತ್ತದೆ. ದೀಪವು ಕಣ್ಣಿಗೆ ಹಿತವಾಗುವಂತೆ ಇರಬೇಕು. ದೀಪದ ತಾಪವು ದೂರದವರೆಗೆ ಇರಬಾರದು. ಶಾಂತವಾದ ಜ್ವಾಲೆಯಿಂದ ಕೂಡಿರಬೇಕು. ಶಬ್ದವಿರಬಾರದು, ಹೊಗೆ ಇರಬಾರದು, ಅತಿ ಸಣ್ಣದಾಗಿರಬಾರದು. ಬಲಭಾಗಕ್ಕೆ ಬತ್ತಿಯನ್ನು ಬಾಗಿಸಿರಬೇಕು. ಇಂತಹ ದೀಪದಿಂದ ಜ್ಞಾನ ಐಶ್ವರ್ಯಗಳು ಅಭಿವೃದ್ಧಿಯಾಗುತ್ತದೆ. ಇಂತಹ ದೀಪದಿಂದ ಜ್ಞಾನ ಐಶ್ವರ್ಯಗಳು ಅಭಿವೃದ್ಧವಾಗುತ್ತವೆ. ತೇಜೋಮಯವಾದ ದೀಪಾರಾಧನೆಯಿಂದ ಉತ್ತಮ ಲೋಕವನ್ನು ಹೊಂದಬಹುದು. ಕಾರ್ತಿಕ ಮಾಸದಲ್ಲಿ ದೇವಾಲಯಗಳಲ್ಲಿ ದೀಪವನ್ನು ಬೆಳಗಿದವರಿಗೆ ಪುನರ್ಜನ್ಮ ಇರದು. ವೇದಾಂತ ಜ್ಞಾನವನ್ನು ಹೊಂದಿ ಅವರು ಕೈವಲ್ಯ ಲಕ್ಷ್ಮಿಯನ್ನು ಹೊಂದಬಲ್ಲರು. ಶ್ರೀಲಕ್ಷ್ಮಿ ಪ್ರಾಪ್ತಿಗೆ ದೀಪಾರಾಧನೆಯು ದ್ವಾರದಂತಹದ್ದು. ಹೀಗೆ ದೇವರ ಸನ್ನಿಧಾನದಲ್ಲಿ ತುಳಸಿಯ ಮುಂದೆ ಮನೆಯಲ್ಲಿ ದೀಪವನ್ನು ಬೆಳಗಿಸುವುದು ಮಹಿಳೆಯರ ಕರ್ತವ್ಯ. ಒಂದು ರೀತಿಯಲ್ಲಿ ಇದು ಅವರು ಮಾಡುವ ಅಗ್ನಿಯ ಆರಾಧನೆ. ದಂಪತಿಗಳು ಬದುಕಿರುವವರೆಗೆ ಅಗ್ನಿಯ ಆರಾಧನೆಯನ್ನು ಮಾಡುತ್ತಲೇ ಇರಬೇಕು. ಹಾಗೆಂದು ವಿವಾಹದ ಸಮಯದಲ್ಲಿ ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕು. ಹೊಸದಾಗಿ ದೀಪಗಳನ್ನು ಪುರುಷರು ಬೆಳಗಿಸಬಹುದು, ಆದರೆ ಕುಡಿ ತೆಗೆದು ದೀಪವನ್ನು ಹಚ್ಚುವ ಕೆಲಸವನ್ನು ಪುರುಷರು ಅತಿ ಅನಿವಾರ್ಯ ಪ್ರಸಂಗಗಳಲ್ಲಿ ಹೊರತುಪಡಿಸಿ ಮಾಡಬಾರದು. ಪುರುಷರು ಆ ಕೆಲಸವನ್ನು ಮಾಡಿದ್ದಲ್ಲಿ ತನ್ನ ವಂಶಕ್ಕೆ ಅನರ್ಥವಾಗುತ್ತದೆಂದು ಸ್ಕಂದ ಪುರಾಣ ತಿಳಿಸುತ್ತದೆ. ಆದ್ದರಿಂದ ದೀಪಗಳನ್ನು ಹಚ್ಚಿ ಮನೆಯನ್ನೆಲ್ಲ ಬೆಳಗಿಸುವ ಕೆಲಸ ಮಹಿಳೆಯರಿಗೆ ವಿಹಿತವಾಗಿದೆ. ಹೀಗಾಗಿ ಮನೆ ಬೆಳಗಿಸುವ ಮಹಾಲಕ್ಷ್ಮಿಯಾಗಿ ಮಹಿಳೆ ಭಾರತೀಯರಿಗೆ ಗೋಚರವಾಗಿದ್ದಾಳೆ. ಅಗ್ನಿಯು ವಾಗೀಂದ್ರಿಯಕ್ಕೆ ಅಭಿಮಾನಿಯಾದ ದೇವತೆ. ಮಹಿಳೆಯರು ವಾಕ್ಸಂಯಮವನ್ನು ಪಡೆದಿರಬೇಕು. ವಾಕ್ಶುದ್ಧಿಯು ಕಂಡವರಿಗೆಲ್ಲ ಸಿದ್ಧಿಸುವುದಿಲ್ಲ. ವಾಗೀಂದ್ರಿಯಕ್ಕೆ ಅಭಿಮಾನಿಯಾದ ಅಗ್ನಿಯ ಅನುಗ್ರಹವಿದ್ದರೆ ಮಾತ್ರ ಅದು ಸಾಧ್ಯ. ದೀಪ ದಾನ ಮಾಡುವುದರಿಂದ ಅಗ್ನಿಗೆ ಸಂತೋಷವಾಗುತ್ತದೆ. ಹಿತವಾಗಿ, ಮಿತವಾಗಿ, ಪ್ರಿಯವಾಗಿ ಮಾತನಾಡುವಂತೆ ವಾಗೀಂದ್ರಿಯಕ್ಕೆ ಪ್ರೇರಣೆ ಮಾಡುತ್ತಾನೆ. ಹಿತವಾದ ಮಿತವಾದ ಮಾತುಗಳೇ ಸಂಸಾರ ಸರಾಗವಾಗಿ ಸಾಗುವಂತೆ ಮಾಡುತ್ತವೆ. ಇಲ್ಲದಿದ್ದರೆ ಸಂಸಾರ ದುರ್ಭರವಾಗುತ್ತದೆ. ಅಲ್ಲದೆ ಬೆಳಕು ಇದು ತಿಳುವಳಿಕೆಗೆ ಸಂಕೇತ. ದೀಪ ಊರ್ಧ್ವಗತಿಗೆ ಸೂಚಕ.
ಅಗ್ನಿ ತದಂತರ್ಯಾಮಿಯಾದ ಶ್ರೀಹರಿ ನಮ್ಮ ಅಜ್ಞಾನಾಂಧಕಾರವನ್ನು ಪರಿಹರಿಸಲಿ, ತಿಳಿಯಾದ ತಿಳುವಳಿಕೆಯನ್ನು ದಯಪಾಲಿಸಲಿ, ದೀಪದ ಗತಿಯಂತೆ ಊರ್ಧ್ವ ಗತಿಯನ್ನು ಕರುಣಿಸಲಿ. ದೀಪವನ್ನು ಬೆಳಗಿಸುತ್ತಾ ಈ ಪ್ರಾರ್ಥನೆಯನ್ನು ಬಲವಾಗಿ ಮಾಡಬೇಕು. ಈ ಪ್ರಾರ್ಥನೆಯಿಂದ ಮಹಿಳೆಯರು ಮಾನ್ಯರಾಗುತ್ತಾರೆ. ದೀಪಗಳನ್ನು ಮನೆಯಲ್ಲಿ ಬೆಳಗಿಸುವುದರಿಂದ ಗೃಹ ದೇವತೆಯನ್ನು ಪೂಜೆ ಮಾಡಿದಂತಾಗುತ್ತದೆ. ದೀಪವನ್ನು ಬೆಳಗಿಸಿದ ನಂತರ ಆ ದೀಪಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕರಿಸಬೇಕು. ಹೀಗೆ ಮಾಡುವುದರಿಂದ ಶ್ರೇಯಸ್ಕರವಾಗುತ್ತದೆ. ಇನ್ನು ದೀಪದಾನದ ಮಹತ್ವ, ದೀಪಾರಾಧನೆಯನ್ನು ಹೇಗೆ ಮಾಡಬೇಕು, ಇದರ ಕುರಿತಾದ ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.